ಶಾಂತಿಯಾಗಿ ಸಿಗ್ತೈತಿ. ಇದು ಅಲ್ಲದ ದೇಶದ ಕಲ್ಯಾಣ ಆಕೈತಿ. ಭೂಮಿ ತಾಯಿ ಶಾಂತಿ ಹಾಕಾಳು, ಎಲ್ಲ ದೇವಗಳು ಶಾಂತಿ ಆಗೋದ್ರಿಂದ ಈ ಭೂಲೋಕದಾಗ ಭೂಕಂಪ, ಜ್ವಾಲಾಮುಖಿ, ಅನಾಹುತಗಳೇನಾಗ್ತಾವು ಅವೆಲ್ಲ ಈ ಪುಣ್ಯದಿಂದ ತಡೆಗಟ್ತಾವು. ಅದಕ್ಕಾಗಿ ನಾವು ಧರ್ಮ ಮಾಡಬೇಕು. ಧರ್ಮದಿಂದ ಕರ್ಮನಾಶ ಆಕೈತಿ. ಆ ಕರ್ಮನಾಶ ಆದ ಮೇಲೆ ಮಾನವ ಜನ್ಮ ಉದ್ಧಾರ ಆಕೈತಿ. ಅದಕ್ಕಾಗಿ ನಾವು ಅನ್ನದಾನ, ಕನ್ಯಾದಾನ, ವಸ್ತ್ರದಾನ, ಗೋದಾನ, ವಿದ್ಯಾದಾನ, ನ್ಯಾಯದಾನ ಅಂತೂ ಭಾಳ ಮುಖ್ಯ ಐತಿ. ಅದಕ್ಕಾಗಿ ನ್ಯಾಯದಾನದಾಗ ನಾವು ಯಾವುದೂ ಒಂದ್ಸತ್ತಿಂದ ನ್ಯಾಯ ಮಾಡಬಾರ್ದು. ಅದಕ್ಕಾಗಿ ಅನ್ನದಾನ, ಅನ್ನ ಬ್ರಹ್ಮ, ಜ್ಞಾನ ಬ್ರಹ್ಮ. ಅನ್ನ ಬ್ರಹ್ಮದಾಗ ನಾವು ಜ್ಞಾನ ಬ್ರಹ್ಮಗಳನ್ನು ಮಾಡಿ ಅಧ್ಯಾತ್ಮ ತಿಳಿಸಿ, ಅಧ್ಯಾತ್ಮದಿಂದ ಮಾನವನ ಆತ್ಮಕ್ಕೆ ಸಾಕ್ಷಾತ್ಕಾರ ಮಾಡಿ ಕೊಡಿಸುವಾಗಿ ಇದನ್ನು ಮಾಡಬೇಕು. ಮಾನವ ಜನ್ಮ ಹಾನಿ ಮಾಡ್ಕೋಬಾರ್ದು ಅನ್ನೋ ಸಲುವಾಗಿ ಅನ್ನದಾನ ಮತ್ತು ವಿದ್ಯಾದಾನ, ಇದು ಆತ್ಮಜ್ಞಾನ ಎಲ್ಲಕ್ಕಿಂತಲೂ ಹೆಚ್ಚಿಂದ ಯಾವುದಂದ್ರೆ ಆತ್ಮಜ್ಞಾನ. ಆತ್ಮಜ್ಞಾನ ಮಾಡಿಕೊಡಿಸುವಾಗಿ ಮಾನವ ಕಲ್ಯಾಣ ಹೆಂಗಾಗತ್ತೈತಿ ಅಂದ್ರೆ ಮದುವೆ ಆದ ಕಲ್ಯಾಣ ಅಲ್ಲ, ಆತ್ಮಜ್ಞಾನ ಆದ ಆತ್ಮಜ್ಞಾನದ ಕಲ್ಯಾಣ. ಅದಕ್ಕಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನು, ಆತ್ಮಜ್ಞಾನ ವಿನ ಮಾನವ ಜನ್ಮ ಸ್ವಾರ್ಥಕ್ಕಾಗುವುದಿಲ್ಲ ಅಂತ ಹೇಳ್ತಾನೆ. ಮಾನವಾಗಿ ಹುಟ್ಟಿದ ಮೇಲೆ ಸದ್ಗುರುನ ಹುಡುಕಾಡಬೇಕು. ಆ ಸಮರ್ಥ ಗುರುನ ಮಾತು ಕೇಳಿ ನಾವು ಯಾವತ್ತೂ ದೇವ್ರ ಧ್ಯಾನ ಮಾಡೋದ್ರಿಂದ ನಮ್ಮಲ್ಲಿ ಪಾಂಡವಂಥ ಸತ್ಯ ಹೆಚ್ಚಿದಂಥ ಸತ್ಯ ಬಂದು ನಾವು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಕೈತಿ ಅಂತೇಳಿ ಎಲ್ಲರಿಗೂ ನಮಸ್ಕಾರ. ಧಾರ್ಮಿಕ ದಾಸೋಹ ನಡೀತಾವೆ, ಕೆಲವೊಂದು ಕಡೆ ನಿಷ್ಠಾ ದಾಸೋಹ ನಡೀತಾವೆ. ಈ ಕೆಲವೊಂದು ಕಡೆ ರೊಕ್ಕಕ್ಕಾಗಿ ದಾಸೋಹ ಮಾಡ್ತೀವಿ ದೊಡ್ಡ ಬೋರ್ಡ್ ಹಾಕಿ ಅದನ್ನು ದಾಸೋಹ ನಡೆಸಂಗಿಲ್ಲ. ಅದು ಹೆಚ್ಚಿನ ಪಾಪ ಮಾಡಿದಂಗೆ ಆಕೈತಿ. ಅವಾಗ ನಾವು ಹಗಲುಗಾಲದನ್ನು ಬೇಕಾಕೈತಿ. ಯಾವುದೂ ಆಸೆ ಅಲ್ಲದ ನಿಷ್ಕಾಮ ಭಕ್ತಿ ದಾಸೋಹ ಶಿವನಿಗೆ ಮುಟ್ತೈತೆ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಉಪಯೋಗ ಮಾಡ್ಬೇಕಂದ್ರೆ ನಮ್ಮ ಸತ್ಯದ ಕಾಯಕಕ್ಕೆ ಒಳ್ಳೆಯದನ್ನು ತಿಳಿಲಾಕ ಮೊಬೈಲ್ ಉಪಯೋಗ ಮಾಡಬೇಕು. ಈಗೇನು ಸಣ್ಣ ಹುಡುಗರಿಗೆ ನಾವು ಮೊಬೈಲ್ ಕೊಂಡು ಕೊಡ್ತೀವಿ, ಈ ಮೊಬೈಲಿಂದ ನಮ್ಮ ದೇಶ ಕೆಡಾಕತ್ತೈತಿ. ಅದಕ್ಕಾಗಿ ಮೊಬೈಲ್ ಎಷ್ಟರ ಪ್ರತ್ಯೇಕ ಉಪಯೋಗಬೇಕು ಅಷ್ಟರ ಪ್ರತ್ಯೇಕ ಉಪಯೋಗ ಮಾಡ್ಕೋಬೇಕು. ಅದನ್ನು ನಾವು ಚಿತ್ರ ನೋಡ್ಕೊತ ಕೂತೀವಂದ್ರೆ ವಿದ್ಯಾವಂತರಿಗೆ ವಿದ್ಯಾ ಸಿಗಂಗಿಲ್ಲ, ರೈತರಿಗೆ ಅನ್ನ ಸಿಗಂಗಿಲ್ಲ. ಹೀಗಾಗಿ ನಮ್ಮ ದೇಶ ಬಡತನ ಕಲಿಯೋ ಕಾರಣ ಆಗ್ತೈತಿ. ಅದಕ್ಕಾಗಿ ಸಣ್ಣ ಕೂಸುಗಳಕ್ಕಾಗಿ ಮೊಬೈಲ್ ಕೊಡಬಾರ್ದು. ನೀವು ಯಾವತ್ತೂ ಮೊಬೈಲ್ ಉಪಯೋಗ ಮಾಡಬಾರ್ದು. ನೀವು ಯಾವತ್ತೂ ಏನು ಓದಬೇಕಂದ್ರೆ ಭಗವದ್ಗೀತಾ ರಾಮಾಯಣ, ಬಸವಣ್ಣ ವಚನ, ಅಕ್ಕಮಹಾದೇವಿ ವಚನ, ರಾಮದಾಸರ ಪುರಾಣ ಮತ್ತು ಪುರಂದರದಾಸರ ಪದ ಅವರ ಕಡೆ ಲಕ್ಷ್ಯ ಕೊಡಬೇಕು ಹೊರತಾಗಿ ಮೊಬೈಲ್ ಕಡೆ ಲಕ್ಷ್ಯ ಕೊಡಬಾರ್ದಂತ ನನ್ನ ವಿನಂತಿ ಆಯಿತು. ನಮ್ಮದು ಲೆಕ್ಕಿಲ್ಲ. ಎಷ್ಟು ಭಕ್ತರು ಊಟ ಮಾಡ್ತಾವೋ ಅದು ನಮಗೆ ಗೊತ್ತಾಗೋದಿಲ್ಲ. ಎಷ್ಟು ಊಟ ಮಾಡ್ತಾವೋ ಅದು ಎಷ್ಟು ಬರ್ತೈತೋ ಎಷ್ಟು ಹೋಗ್ತೈತೋ ಆ ಲೆಕ್ಕಪತ್ರ ಶಿವಾನ ಮಾಡ್ತಕ್ಕದ್ದು ನಮ್ಮ ಕೈಯಾಗೋದಿಲ್ಲ. ಅದಕ್ಕಾಗಿ ಬಸವಣ್ಣವ್ರ ಲೆಕ್ಕಪತ್ರ ಇಟ್ಟಾಗ ಓಂ 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 ಅಂತ ಬರ್ಕೊತ ಹೋಗಿದ್ದಿರ್ತಾರೆ. ಅದಕ್ಕಾಗಿ ಚಿತ್ರ ಲೆಕ್ಕ ಕಡೆಗೆ ಬಿಜ್ಜಳನ ಲೆಕ್ಕ ಎಣಿಸುವಾಗ ತಾನ ಬರೆದಿರ್ತದೆ. ಅದು ನಮ್ಮ ಅಂತ್ಯಕಾಲಕ್ಕೆ ತಾನ ಬಸಿಬೋದು. ನೀವು ನೋಡ್ಬೋದು. ನನಗೆ ಕೇಳಿದ್ರೆ ಹೇಳಕ್ಕಾಗಿಲ್ಲ. ನಮ್ಮ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಎಲ್ಲ ಹಿಡಿದ 282 ಕಡೆ ದಾಸೋಹ ನಡೀತಾವೆ. ಬಂಡಿಗೆ ಮಠದಾಗಂತೂ ಭಾಳ ಮಹಿನೆ ಅಂದ್ರೆ 12 ತಾಸು ನಡಿತೈತಿ. ಆಗ ವಾರಕ್ಕೆ 1, 2 ಎಲ್ಲ ಸುತ್ತಲೊಳಗೆ ಭಾಳ ಇರ್ತಾವೆ. ಅವೆಲ್ಲ ಲೆಕ್ಕ ಮಾಡಿದ್ರೆ 365 ದಿವಸ ನಮಗೆ ಶಾಲೆ ಇಲ್ಲ. ಏನು ಇಚ್ಛಾ ಪಡ್ತೀವಂದ್ರೆ ಈ ಮಾನವ ಜನ್ಮ ಉದ್ಧಾರ ಆಗಬೇಕು. ಈ ಮಾನವ ಜನ್ಮದ ಆತ್ಮದ ಕಲ್ಯಾಣ ಆಗಬೇಕು. ಈ ನಮ್ಮ ಭೂಲೋಕ ಲಿಂಗಮಯ ಜಗತ್ತಾಗಬೇಕು. ನಮ್ಮ ದೇಶ ಸಾಮ್ರಾಜ್ಯ ಆಗಬೇಕು. ಅದಕ್ಕಾಗಿ ಲಂಚಗಳು ನಾಶ ಆಗಬೇಕು. ವೇಶ್ಯಾವೃತ್ತಿ ಹಾಳಾಗಬೇಕು. ಹುಡುಕರು ಇಲ್ಲ ಆಗಬೇಕು. ತುಡುಗರು ಒಟ್ಟು ಸಿಗಬಾರ್ದು. ಎಲ್ಲರೂ ಸತ್ಯವಂತರಾಗಿ ಪಾಂಡವ ಆಗಬೇಕು. ಎಲ್ಲ ಜಗತ್ತನ್ನ ಪಾಂಡವರಾದ ರಾಮರಾಜ್ಯ ಆಕೈತೆ ಅಂತ ಹೇಳಿ ವಿನಂತಿ.